ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಡಿಸೆಂಬರ್ 30ರಂದು ಸಿಂಧನೂರಿಗೆ ಸಿಎಂ ಡಿಸಿಎಂ ಆಗಮನ. ಶಾಸಕ ಹಂಪನಗೌಡ ಬಾದರ್ಲಿ. ಹುಮ್ಮಲುಟಿ ಗ್ರಾಮದಲ್ಲಿ ಕನ್ನಡ ರಥಕ್ಕೆ ಮಸ್ಕಿ. ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಚಾಲನೆ. ಸಿಪಿಐಎಂಎಲ್ ಲಿಬರೇಷನ್ನಿಂದ ವಿನೋದ್ ಮಿಶ್ರಾ ಅವರಿಗೆ ಸ್ಮರಣೆ. ಅಪಘಾತ, ತುರ್ವಿಹಾಳ್ ಪೊಲೀಸ್ ಠಾಣೆಯ ಎಎಸ್ಐ ಪೊಲೀಸ್ ಸಾವು. ವೈವಿಧ್ಯಮಯ ಕಾರ್ಯಕ್ರಮದಿಂದ ಕೂಡಿದ ಸಮುದಾಯ ಕರ್ನಾಟಕದ 8ನೇ ಸಮ್ಮೇಳನ. ವಾರ್ತೆಗಳ ವಿವರ. ಸಿಂಧನೂರಿಗೆ ಸಿಎಂ ಡಿಸಿಎಂ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲು ಡಿಸೆಂಬರ್ 19ಕ್ಕೆ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ನಿಗದಿಯಾದ ಕಾರ್ಯಕ್ರಮವನ್ನು ಮುಂದೂಡಲಾಯಿತು. ಡಿಸೆಂಬರ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉನ್ನತ ಶಿಕ್ಷಣ ಸಚಿವರು, ಗೃಹ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಒಟ್ಟು 6 ಜನ ಸಚಿವರು ಹಾಗೂ ಜಿಲ್ಲಾ ಶಾಸಕರುಗಳು, ಮುಖಂಡರು ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದ್ದಾರೆ. ನಗರದ ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಂಧನೂರು ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳನ್ನು ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಮೆರವಣಿಗೆ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಸರಿಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಜೃಂಭಣೆಯ ಮೆರವಣಿಗೆ ನಡೆಸಲಾಗುವುದು. ನಂತರ 12:30ಕ್ಕೆ ವಿವಿಧ ಇಲಾಖೆಯ ಆಯುಕ್ತರು, ಅಧಿಕಾರಿಗಳನ್ನು ಒಳಗೊಂಡು ಪರಿಶೀಲನಾ ಸಭೆ ನಡೆಸಲಾಗುವುದು. ನಂತರ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯವು 50ನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸುವರ್ಣ ಸಂಭ್ರಮದ ಸಂಚಿಕೆ ಬಿಡುಗಡೆ ಹಾಗೂ ಸಿಂಧನೂರು ತಾಲೂಕಿನ 124 ಗ್ರಾಮಗಳಿಗೆ 224 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಧಾರೆ ಯೋಜನೆಯ ಕುಡಿಯುವ ನೀರು ಸರಬರಾಜಿಗೆ ಗುದ್ದಲಿ ಪೂಜೆ ನೆರವೇರಿಸುವರು ಎಂದರು. ನಂತರ ಶಾಸಕರ ಮನೆಯಲ್ಲಿ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಕೆಳಭಾಗದ ರೈತರ ಬಹುದಿನಗಳ ಕನಸಿನ ಬೇಡಿಕೆಯಾದ 109 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧತೆಗೊಂಡ ಸುಮಾರು 30,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯಾದ ವಲ್ಕಮ್ ದಿನ್ನಿ, ರಾಗಲ್ಪರ್ವಿ, ಆಯನೂರು, ಪುಲ್ದಿನ್ನಿ, ದುಮತಿ, ಹೆಡಗಿನಾಳು, ಚಿತ್ರಾಲಿ, ಚಿಂತಮಾನದೊಡ್ಡಿ, ಹುಲಗುಂಚಿ, ಪುಲ್ಮೇಶ್ವರ ದಿನ್ನಿ, CSF ಕ್ಯಾಂಪ್ ಸೇರಿದಂತೆ ಇನ್ನಿತರೆ ಗ್ರಾಮ ಮತ್ತು ಕ್ಯಾಂಪ್ಗಳ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಿಮ್ಮಾಪುರ ಏತ ನೀರಾವರಿ ಯೋಜನೆಯನ್ನು ಲೋಕಾರ್ಪಣೆ ಮಾಡುವರು. ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 90% ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಜನರಿಗೆ ಉಪಯೋಗವಾಗುತ್ತದೆ ಎಂದರು. ನಂತರ ಒಳಬಳ್ಳಾರಿಯಲ್ಲಿ ಸಂಜೆ 4 ಗಂಟೆಗೆ ಬಹಿರಂಗ ಸಭೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಅತಿಥಿ ಉಪನ್ಯಾಸಕರು ಸುವರ್ಣ ಸಂಭ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಅದು 11,000 ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸುವಂತೆ ಅವರ ಬೇಡಿಕೆ ಇಡೀ ರಾಜ್ಯ ಮಟ್ಟದ ಸಮಸ್ಯೆಯಾಗಿರುವುದರಿಂದ ಮನವೊಲಿಸುವ ಪ್ರಯತ್ನ ಮಾಡಿದ್ದೇವೆ, ಭಾಗವಹಿಸಲು ಒಪ್ಪಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಜಿ ಮಲ್ಲಿಕ್, ಎನ್ ಅಮರೇಶ್, ಹನುಮಂತಪ್ಪ ಮುದ್ದಾಪುರ್, ನಿರ್ಪದೆಪ್ಪ ಗುಡಿಹಾಳ್ ವಕೀಲರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಿಂಧನೂರು ನಗರಕ್ಕೆ ಆಗಮಿಸಿ 10:30 ಗಂಟೆಯಿಂದ ಮಹಾತ್ಮ ಗಾಂಧಿ ವೃತ್ತದಿಂದ ರಾಯಚೂರು ಜಿಲ್ಲೆಯ ಖಾಸಗಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ 50 ವರ್ಷಗಳ ಸಂಭ್ರಮದ ಅದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಂಯೋಗದಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳಿಂದ ಈ 50 ವರ್ಷಗಳ ಸಂಭ್ರಮದ ಮೆರವಣಿಗೆ ಕಾರ್ಯಕ್ರಮ, ಕರ್ನಾಟಕ ರಾಜ್ಯದ 50 ವರ್ಷಗಳ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ. ಅಲ್ಲೇ ವರ್ಕ್ಗಳು ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಕೆಲವು ವರ್ಕ್ಗಳು ಅಲ್ಲೇ ಡಂಪ್ ಮಾಡಿದ್ದಾರೆಲ್ಲ. ಇದು ಒಂದು. ಎರಡನೇ ಡ್ರಿಂಕಿಂಗ್ ಮಾಡಿದ್ದಾರೆ. ಇದು 109 ಕೋಟಿಯಲ್ಲಿ 36,000 ಎಕರೆ ತಿಮ್ಮಾಪುರ ಇರಿಗೇಷನ್ ಸ್ಕೀಮ್. 36,000 ಎಕರೆ, 109 ಕೋಟಿ ಕಾಲುವೆ ನೀರು ಮತ್ತು ನದಿ ನೀರು ಎರಡೂ ಸೇರಿಸಿ 36,000 ಎಕರೆ ನೀರಾವರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಅದರಲ್ಲಿ ವಲ್ಕಮ್ ದಿನ್ನಿ ಗ್ರಾಮ, ರಾಗಲ್ಪರ್ವಿ ಗ್ರಾಮ, ಪುಲ್ದಿನ್ನಿ ಗ್ರಾಮ, ದುಮತಿ ಗ್ರಾಮ, ಗೋನವಾರ, ಹುಲಗುಂಚಿ, ಸೆಂಟ್ರಲ್ ಸ್ಟೇಟ್ ಫಾರ್ಮ್,
ಪಂಚಾಯತ್ 501 ಬರ್ರಿ. ಕನ್ನಡ ರಥಕ್ಕೆ ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರುವಾಡ್ ಅವರು ಮಂಗಳವಾರ ಉಮ್ಲುಟಿ ಮುರಾರ್ಜಿ ವಸತಿ ಶಾಲೆ ಹತ್ತಿರ ಕನ್ನಡ ರಥಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕನ್ನಡ ಬಾವುಟ ಹಾರಿಸಿ ಚಾಲನೆ ನೀಡಿದರು. ಕನ್ನಡ ನಾಡಿನ ಹಿರಿಮೆ ಸಾರುವ ಕನ್ನಡ ಗೀತೆಗಳಾದ ಹಚ್ಚೇವು ಕನ್ನಡದ ದೀಪ, ಇದೇ ನಾಡು ಇದೇ ಭಾಷೆ, ಜೀವ ಕನ್ನಡ ದೇಹ ಕನ್ನಡ ಎಂಬ ವಿವಿಧ ಕನ್ನಡ ಭಾವಗೀತೆಗಳಿಗೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಯುವಕರು ಹೆಜ್ಜೆ ಹಾಕಿ ಕನ್ನಡ ಹಬ್ಬದ ಸಂಭ್ರಮವನ್ನು ಆಚರಿಸಿದರು. ಕರ್ನಾಟಕ ರಾಜ್ಯವನ್ನು ಮರುನಾಮಕರಣ ಮಾಡಿದ 50 ವರ್ಷಗಳ ಸವಿ ನೆನಪಿಗಾಗಿ ರಾಜ್ಯ ಸರ್ಕಾರವು ಕನ್ನಡ ರಥವನ್ನು ನಾಡಿನ ತುಂಬ ಸಂಚರಿಸಲು ಆರಂಭಿಸಿದ ಹಿನ್ನೆಲೆಯಲ್ಲಿ ಸಿಂಧನೂರು ತಾಲೂಕಿನ ಉಮ್ಲೂಟಿ ಗ್ರಾಮದಿಂದ ಕಲಮಂಗಿ ಮಾರ್ಗವಾಗಿ ಸಂಚರಿಸಿತು. ಕನ್ನಡ ರಥವನ್ನು ಸ್ವಸಹಾಯ ಗುಂಪಿನ ಮಹಿಳೆಯರು ಕುಂಭಕಳಸದೊಂದಿಗೆ ಬರಮಾಡಿಕೊಂಡರು. ಮಕ್ಕಳು ವಿವಿಧ ನೃತ್ಯವನ್ನು ಪ್ರದರ್ಶಿಸಿದರು. ಗಾಂಧಿನಗರದ ವಿಶೇಷ ಮಹಿಳಾ ಕಲಾ ತಂಡದವರು ಕೋಲಾಟವನ್ನು ಪ್ರದರ್ಶಿಸಿ ನೋಡುಗರ ಮನಸೂರೆಗೊಂಡರು. ಈ ಸಂದರ್ಭದಲ್ಲಿ ದಂಡಾಧಿಕಾರಿ ಅರುಣ್ಕುಮಾರ್ ದೇಸಾಯಿ, ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ತಾಲೂಕು ಯೋಜನಾಧಿಕಾರಿ ರಾಜಬ್ ಅಲಿ, ಕಾವೇರಿ ಸಂಜೀವಿನಿ, ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಅಧ್ಯಕ್ಷೆ ಬೇಗಂ ಅವಲ್ದಾರ್, NRLM ಯೋಜನಾಧಿಕಾರಿ ವೀರಭದ್ರಗೌಡ ಗಚ್ಚಿನಮನಿ, ಉಮ್ಲುಟಿ, ಕಲಮಂಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಸದಸ್ಯರು ಮತ್ತು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಂಜೀವಿನಿ ಸ್ವಸಹಾಯ ಗುಂಪಿನ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಎಂದು ಮರುನಾಮಕರಣಗೊಂಡು 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡ ರಥವನ್ನು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಹ ಕ್ರಮಿಸುವಂತೆ ಆದೇಶ ಬಂದ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಮಸ್ಕಿ ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ಉಮ್ಲೂಟಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಿ ಆ ಕನ್ನಡ ರಥವನ್ನು ಮುಂದಿನ ತಾಲೂಕಿಗೆ ಅನುವು ಮಾಡಿಕೊಡುವಂತೆ ನಾವು ಅದ್ದೂರಿ ಮೆರವಣಿಗೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಶಾಸಕರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಲಾಖೆಯಲ್ಲಿ ಅನುಸರಿಸತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ವಿಷಯ. ಸರ್ಕಾರ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರತಿಯೊಂದು ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಗರದ ನಗರಸಭೆ ಆಟೋ ನಿಲ್ದಾಣದಲ್ಲಿ CPIML ಲಿಬರೇಷನ್ ಪಕ್ಷದಿಂದ ವಿನೋದ್ ಮಿಶ್ರಾ ಅವರ 24ನೇ ಸ್ಮರಣೆ ನಿಮಿತ್ತ ಸೋಮವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಿಶ್ರಾ ಅವರ ಭಾವಚಿತ್ರಕ್ಕೆ ಕಾರ್ಯಕರ್ತರು ಹೂಹಾರ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ CPIML ಲಿಬರೇಷನ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ನಾಗರಾಜ್ ಪೂಜಾರ್ ಅವರು, CPIML ಲಿಬರೇಷನ್ ಪಕ್ಷವು ಒಂದು ದೊಡ್ಡ ಪ್ರಬಲ ಚಲನಶೀಲ ಕಮ್ಯುನಿಸ್ಟ್ ಪಕ್ಷವಾಗಿ ಬೆಳೆಯಬೇಕೆಂದು ಅಪೇಕ್ಷಿಸಿದ್ದ ಹಿರಿಯ ನಾಯಕರಾದ ವಿನೋದ್ ಮಿಶ್ರಾ ಅವರು ದೇಶದಲ್ಲಿ ನೈಜ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಮತ್ತು ಎಲ್ಲ ಅಡೆತಡೆಗಳ ನಡುವೆಯೂ ಸ್ವಾತಂತ್ರ್ಯವನ್ನು ರಕ್ಷಿಸುವಂಥ ದಿಟ್ಟ ಬಲಾಢ್ಯ ಪ್ರಬುದ್ಧ ಪಕ್ಷವಾಗಿ ರೂಪುಗೊಳ್ಳಬೇಕೆಂದು ಆಶಿಸಿದ್ದರು. ಪಕ್ಷವು ಪ್ರಜೆಗಳ ಧ್ವನಿಗೆ ಧ್ವನಿಯಾಗಿ ಸಂಸದೀಯ ವಲಯದಲ್ಲೂ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನತೆಯ ಧ್ವನಿಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಜೀವಿತಾವಧಿಯವರೆಗೂ ಅವಿರತವಾಗಿ ಕೆಲಸ ಮಾಡಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದರು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಆಟೋ ಚಾಲಕರ ಸಂಘದ ಬಸವರಾಜ್ ಕೊಂಡೆ, ಪಕ್ಷದ CPIML ಲಿಬರೇಷನ್ ಪಕ್ಷದಿಂದ ವಿನೋದ್ ಮಿಶ್ರಾ, ಸ್ಮರಣೆ ಮುಖಂಡರಾದ ಗಂಗಪ್ಪ ತೋರಣದಿನ್ನಿ, ಚಾನ್ಸ ಬೆಳಗನೂರು, ಬಸವರಾಜ್ ಬೆಳಗುರ್ಕಿ, ತಾಲೂಕು ಕಾರ್ಯದರ್ಶಿ CPIML ಲಿಬರೇಷನ್, ಶ್ರೀನಿವಾಸ್ ಬುಕ್ನಟ್ಟಿ, ರಾಘವೇಂದ್ರ ಹುಪ್ಪಳ, ರಾಮಣ್ಣ, ಹನುಮಂತ ದೀನಸಮುದ್ರ, ಬಸವರಾಜ್ ರೈತನಗರ ಕ್ಯಾಂಪ್, ನಾಗಪ್ಪ ಬಿಂಗಿ, ವೀರೇಶ್, ಹುಸೇನಪ್ಪ ಇತರರು ಇದ್ದರು. ತಾಲೂಕಿನಲ್ಲಿ ನಡೆದ 2 ಪ್ರತ್ಯೇಕ ಅಪಘಾತಗಳಲ್ಲಿ ಪೊಲೀಸ್ ಸೇರಿದಂತೆ 2 ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ತಾಲೂಕಿನ ತುರ್ವಿಹಾಳ್ ಪೊಲೀಸ್ ಠಾಣೆಯ ASI ಜಗದೀಶ್ ಹಾಗೂ ಸಾಲ್ಗುಂದ ಗ್ರಾಮದ ಮೊಹಮ್ಮದ್ ನಿಜಾಮ್ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ತುರ್ವಿಹಾಳ್ ಪೊಲೀಸ್ ಠಾಣೆಯ ASI ಜಗದೀಶ್ ನಿನ್ನೆ ರಾತ್ರಿ ಕರ್ತವ್ಯ ನಿಮಿತ್ತ ಸಿಂಧನೂರು ಸರ್ಕಾರಿ ಆಸ್ಪತ್ರೆಗೆ ಹೋಗುವಾಗ 3 ಮೈಲ್ ಕ್ಯಾಂಪ್ ಹತ್ತಿರ ರಸ್ತೆಯಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ASI ಜಗದೀಶ್ ಬೈಕ್ ಡಿಕ್ಕಿಯಾಗಿದೆ. ಅಪಘಾತವಾದ ಸುದ್ದಿ ತಿಳಿದು ತುರ್ವಿಹಾಳ್ ಪೊಲೀಸ್ ಠಾಣೆಯ PSI ಹುಸೇನಪ್ಪ ನಾಯಕ್ ತಮ್ಮ ಸಿಬ್ಬಂದಿಗಳ ಜೊತೆ ಅಪಘಾತ ನಡೆದ ಸ್ಥಳಕ್ಕೆ ಹೋಗಿ ಗಾಯಗೊಂಡಿರುವ ಜಗದೀಶ್ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ಸಹ ಚಿಕಿತ್ಸೆ ಫಲಿಸದೆ ASI ಜಗದೀಶ್ ಮೃತಪಟ್ಟಿದ್ದಾರೆ ಎಂದು ಅವರ ಅಂತ್ಯ ಸಂಸ್ಕಾರ ನಡೆಯಿತು.
ಡಿವೈಎಸ್ಪಿ BS ತಳವಾರ್, CPI ವೀರರೆಡ್ಡಿ ಭೇಟಿ ನೀಡಿ ಕಂಬನಿ ಮಿಡಿದಿದ್ದಾರೆ. ತಾಲೂಕಿನ ಸಾಲ್ಗುಂದ ಗ್ರಾಮದ ಮೊಹಮ್ಮದ್ ನಿಜಾಮ್ ಸಿರುಗುಪ್ಪದಿಂದ ಕೆಲಸ ಮುಗಿಸಿಕೊಂಡು ಮರಳಿ ತನ್ನ ಮನೆಗೆ ಸಾಲ್ಗುಂದ ಗ್ರಾಮಕ್ಕೆ ಬೈಕ್ನಲ್ಲಿ ಬರುವಾಗ ಕೆಂಗಲ್ ಬಳಿ ಸಾಲ್ಗುಂದ ಹತ್ತಿರ ಇರುವ ಬೈಕ್ ಆಯತಪ್ಪಿ ಭತ್ತದ ಗದ್ದೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮುದಾಯ ಕರ್ನಾಟಕ 8ನೇ ರಾಜ್ಯ ಸಮ್ಮೇಳನವು ಘನತೆಯ ಬದುಕು ಸಾಂಸ್ಕೃತಿಕ ಮಧ್ಯಪ್ರವೇಶ ಎಂಬ ಘೋಷಣೆಯೊಂದಿಗೆ ಡಿಸೆಂಬರ್ 16-17ರಂದು ಕುಂದಾಪುರದ ಆಶೀರ್ವಾದ ಸಭಾಂಗಣದಲ್ಲಿ ನಡೆಯಿತು. 2 ದಿನ ನಡೆದ ಸಮ್ಮೇಳನ ವೈವಿಧ್ಯಮಯ ಕಾರ್ಯಕ್ರಮ ಒಳಗೊಂಡಿತ್ತು. ತಾಳಮದ್ದಲೆ, ಜರ್ನಿ ಥಿಯೇಟರ್ನ ರಂಗಗೀತೆ, ಧಾರವಾಡ ಸಮುದಾಯದ ನಾಟಕ ಪ್ರದರ್ಶನ ಒಳಗೊಂಡು ನೂತನ ಸಮಿತಿ ಆಯ್ಕೆಯಾಯಿತು. ಸಮ್ಮೇಳನದ ಉದ್ಘಾಟನೆಯ ಭಾಗವಾಗಿ ರಾಮಧಾನ್ಯ ಚರಿತ್ರೆ ಎಂಬ ಯಕ್ಷಗಾನ ತಾಳಮದ್ದಳೆಯು JNU ನಿವೃತ್ತ ಉಪನ್ಯಾಸಕರಾದ ಪುರುಷೋತ್ತಮ ಬಿಳಿಮಲೆಯವರ ಉಪಸ್ಥಿತಿಯಲ್ಲಿ ನಡೆಯಿತು. ಸಮ್ಮೇಳನದ ಮೊದಲ ದಿನ ಜರ್ನಿ ಥಿಯೇಟರ್ ಮಂಗಳೂರು ಇವರ ರಂಗಗೀತೆಗಳ ಗಾಯನ ಜೊತೆಗೆ ಮಹಿಳಾ ಹೋರಾಟಗಾರ್ತಿ KS ಲಕ್ಷ್ಮಿ, ಸಿನಿಮಾ ನಿರ್ದೇಶಕ ಮನ್ಸೋರೆ, ಆದಿವಾಸಿ ಹಕ್ಕುಗಳ ಹೋರಾಟಗಾರ ಶ್ರೀಧರ್ ನಾಡ್, ರಂಗಭೂಮಿ ಕಲಾವಿದೆ N ಮಂಗಳ ಮೊದಲಾದವರು ತಮ್ಮ ಕ್ಷೇತ್ರದ ಘನತೆಯ ಬದುಕಿನ ಕುರಿತು ವಿಚಾರಗಳನ್ನು ಮಂಡಿಸಿದರು. ನಂತರ ಸಮುದಾಯ ಧಾರವಾಡ ಘಟಕ ಪ್ರಸ್ತುತಿಯ ಕುಂಬಾರ್ ವೀರಭದ್ರಪ್ಪ ರಚನೆಯ ವಾಸು ಗಂಗೇರ ನಿರ್ದೇಶನದ ದೇವರ ಹೆಣ ನಾಟಕ ಪ್ರದರ್ಶನಗೊಂಡಿತು. 2ನೇ ದಿನ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದ್ದು ಸಮುದಾಯ ಕರ್ನಾಟಕದ ರಾಜ್ಯ ಸಮ್ಮೇಳನ ಕರೆ ನೀಡಿದೆ. ಸಮುದಾಯ ಕರ್ನಾಟಕ 8ನೇ ರಾಜ್ಯ ಸಮ್ಮೇಳನದಲ್ಲಿ ಆಯ್ಕೆಯಾದ ನೂತನ ರಾಜ್ಯ ಸಮಿತಿಯ ಪದಾಧಿಕಾರಿಗಳು: ಅಧ್ಯಕ್ಷರಾಗಿ ಶಶಿಧರ್ ಜೇಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮನೋಜ್ ವಾಮಂಜೂರ್, ಖಜಾಂಚಿಯಾಗಿ S ದೇವೇಂದ್ರಗೌಡ, ಉಪಾಧ್ಯಕ್ಷರುಗಳಾಗಿ BE ಇಳಿಗೇರ್, ಗುಂಡಣ್ಣ ಚಿಕ್ಕಮಗಳೂರು, K ಪ್ರಭಾಕರ್, ಜಂಟಿ ಕಾರ್ಯದರ್ಶಿಗಳಾಗಿ ಉದಯ ಗಾಂವ್ಕರ್, ಕಾವ್ಯ, ಅಚ್ಯುತ್, ಜನಾರ್ದನ್, KGF ಸೇರಿದಂತೆ 12 ಜನ ಸದಸ್ಯರು ಒಳಗೊಂಡು ರಾಜ್ಯ ಸಮಿತಿ ಆಯ್ಕೆಯಾಗಿದೆ ಎಂದು ಸಂಘಟನೆ ಮುಖಂಡರು ತಿಳಿಸಿದರು. ತಾಲೂಕಿನ ತುರ್ಯಾಳ ಪಟ್ಟಣದಲ್ಲಿರುವ ರಸ್ತೆ ಅಗಲೀಕರಣ ಹಾಗೂ ಡಿವೈಡರ್ ನಿರ್ಮಾಣ ಕುರಿತಂತೆ ಟೆಂಡರ್ ಕರೆದು ಸುಮಾರು 18 ತಿಂಗಳ ಗತಿಸಿದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ದಿನಗಳೆದರೆ ಅಪಘಾತ ಸಂಭವಿಸಿ ಜೀವಹಾನಿಯಾಗುತ್ತಿದ್ದರೂ ಗುತ್ತೇದಾರರು ಮತ್ತು ಅಧಿಕಾರಿ ವರ್ಗ ಮಾತ್ರ ನನಗೇನು ಸಂಬಂಧವಿಲ್ಲ ಎನ್ನುವಂತಾಗಿದ್ದಾರೆ. ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆಯ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ 9 ತಿಂಗಳ ಕಾಲಾವಧಿಯಲ್ಲಿ ಸಿಂಧನೂರು ಹೆಮ್ಮಡಗ 5054/2022-23 SH 30 1500 ಮೀಟರ್ ರಸ್ತೆ ಅಗಲೀಕರಣ ಮತ್ತು ಡಿವೈಡರ್ ನಿರ್ಮಾಣ ಮಾಡುವಂತೆ ಟೆಂಡರ್ ಕರೆಯಲಾಗಿತ್ತು. ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಂಡಿಯನ್ ಗ್ಯಾಸ್ ಕಂಪನಿಯ ತುಂಬಿದ ಗ್ಯಾಸ್ಗಳನ್ನು ಹೊತ್ತೊಯ್ಯುತ್ತಿದ್ದ ಲಾರಿಯೊಂದು KA 15 F4149 ಕುಷ್ಟಗಿಯಿಂದ ಸಿಂಧನೂರು ನಗರಕ್ಕೆ ಬರುವಾಗ ಹರೆಬರೆಗೊಂಡ ಡಿವೈಡರಿಗೆ ಗುದ್ದಿ ನಿಂತಿದೆ. ಒಂದು ವೇಳೆ ಲಾರಿ ಪಲ್ಟಿ ಹಾಗೆ ಕೆಳಗೆ ಬಿದ್ದಿದ್ದರೆ ಪಕ್ಕದಲ್ಲಿ KEB ಇದ್ದು ಆಗುವ ಅನಾಹುತಗಳಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಸ್ಥಳೀಯರು ಮಾತನಾಡುತ್ತಿದ್ದರು. ಸೋಮವಾರ ರಾತ್ರಿ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಕಾರು ಹೊಡೆದಿದ್ದು 15 ದಿನಗಳ ಹಿಂದೆ ನೂತನ ವಧುವರರ ಕಾರು ಡಿಕ್ಕಿ ಬೈಕ್ ಸ್ಕಿಡ್ ಆಗಿದ್ದು ಹೀಗೆ 15ರಿಂದ 20 ಅಪಘಾತಗಳು ಆ ಸ್ಥಳದಲ್ಲಿ ನಡೆದು ನೊಂದವರು ಗುತ್ತಿಗೆದಾರರಿಗೆ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇದಕ್ಕೆ ಕಾಮಗಾರಿ ಕಾಲಹರಣವೇ ಕಾರಣ ಎನ್ನುತ್ತಿದ್ದಾರೆ ಮತ್ತು ರಸ್ತೆ ಅಗಲೀಕರಣ ಸಮಯದಲ್ಲಿ ರಸ್ತೆ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟು ಕಾಮಗಾರಿ ಪ್ರಗತಿಯಲ್ಲಿದೆ ಎಂಬ ನಾಮಫಲಕವೂ ಕೂಡ ಹಾಕದೆ ಪ್ರಯಾಣಿಕರನ್ನು ಎಚ್ಚರಿಸುವ ಕೆಲಸ ಗುತ್ತಿಗೆದಾರರು ಮಾಡಬೇಕಿತ್ತು. ಇಲ್ಲದಿದ್ದಲ್ಲಿ ಪ್ರಯಾಣಿಕರ ಸಾವು ಸಂಭವಿಸಿ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಂತಾಗುತ್ತದೆ. ಇದಕ್ಕೆ ಕೊನೆ ಯಾವಾಗ ಎಂದು ಪಟ್ಟಣವಾಸಿಗಳು ಆಕ್ರೋಶ ತೋಡಿಕೊಂಡರು. ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ 30ರಂದು ಸಿಂಧನೂರಿಗೆ CM DCM ಆಗಮನ. ಶಾಸಕ ಹಂಪನಗೌಡ ಬಾದರ್ಲಿ. ಹುಮ್ಮಲುಟಿ ಗ್ರಾಮದಲ್ಲಿ ಕನ್ನಡ ರಥಕ್ಕೆ ಮಸ್ಕಿ. ಶಾಸಕ R ಬಸನಗೌಡ ತುರ್ವಿಹಾಳ್ ಚಾಲನೆ. CPIML ಲಿಬರೇಷನ್ನಿಂದ ವಿನೋದ್ ಮಿಶ್ರಾ ಅವರಿಗೆ ಸ್ಮರಣೆ. ಅಪಘಾತ, ತುರ್ವಿಯಾಳ್ ಪೊಲೀಸ್ ಠಾಣೆಯ ASI ಪೊಲೀಸ್ ಸಾವು. ವೈವಿಧ್ಯಮಯ ಕಾರ್ಯಕ್ರಮದಿಂದ ಕೂಡಿದ ಸಮುದಾಯ ಕರ್ನಾಟಕದ 8ನೇ ಸಮ್ಮೇಳನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್. ಇದು ನಿಮ್ಮ ಧ್ವನಿ.